ಪ್ರೀತಿಯಿಂದ ಈ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭ ಇಲ್ಲೇನು ನಡೀತದೆ ಇದನ್ನು ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದೇನೆ. ಭಾಳ ಖುಷಿಯಾಗುತ್ತೆ. ಇವತ್ತು ನಂಜುಂಡ ಅವರು ಮತ್ತು ಸಿಂಧುವಳ್ಳಿ ಶಿವಕುಮಾರ್ ಅವರು ಇನ್ನೂ ಭಾಳ ಗಟ್ಟಿಮುಟ್ಟಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡೋದು, ಗೌರವಿಸೋದು ಅತ್ಯಂತ ಸೂಕ್ತ. ಯಾಕಾಗಿ ಅಂತಂದರೆ ಭಾಳಷ್ಟು ಪ್ರಶಸ್ತಿಗಳು ಕೈ ನಡುಗುವಾಗ, ಕಾಲು ನಡುಗುವಾಗ, ಹಲ್ಲು ಬಿದ್ದಾಗ, ತಲೆ ಬಾಗಿದಾಗ ಅದರ ಪ್ರೀತಿ, ಅದರ ಗೌರವವೇ ಅರ್ಥವಾಗದಂಥ ಮನಸ್ಥಿತಿಯಲ್ಲಿರುವಾಗ, ತುಂಬ ವಯಸ್ಸಾದಾಗ ಬಂದರೆ ಅವರು ಅದನ್ನು ಆನಂದಿಸೋದಿಲ್ಲ ಕೂಡ. ಅದು ಭಾಳ ದೌರ್ಭಾಗ್ಯ. ಭಾಳಷ್ಟು ಜನರಿಗೆ ಅದೇ ಹಿಂಸೆ ಆಗಿಬಿಟ್ಟಿರುತ್ತೆ. ವೇದಿಕೆಯ ಮೇಲೆ ಬರೋದು ಹಿಂಸೆ, ಕೂರೋದು ಹಿಂಸೆ, ತೆಗೆದುಕೊಳ್ಳೋದು ಹಿಂಸೆ ಆಗಿರ್ತದೆ. ಆ ವಯಸ್ಸಲ್ಲಿ ಬರ್ತದೆ. ಹಾಗೆ ಬಂದಾಗ ಆನಂದಿಸುವಂಥ ಅವರ ಮನಸ್ಸಾಗಲಿ, ಅವರು ಕಂಡ ಏನೇನೋ ಕನಸುಗಳಾಗಲಿ ಯಾವುದೂ ಇರೋದಿಲ್ಲ. ಭಾಳ ನಿರ್ಲಿಪ್ತ ಸ್ಥಿತಿಗೆ ಬಂದಿರ್ತಾರೆ, ಸೋತು ಸರಿ ಹೋಗ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಬಂದರೆ ಅದು ತೆಗೆದುಕೊಂಡವನಿಗೆ ಆನಂದ ಆಗಲ್ಲ, ಅದು ದೌರ್ಭಾಗ್ಯ. ಆದರೆ ಇವತ್ತು ನಮ್ಮ ರಾಜಶೇಖರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಗುರುತಿಸಿ ಗೌರವಿಸೋದಕ್ಕೆ ಒಂದು ದೊಡ್ಡ ಹೃದಯ ಮತ್ತು ದೊಡ್ಡ ಮನಸ್ಸು ಬೇಕು. ಅದು ಕನ್ನಡದ ಹೋರಾಟಗಾರರಿಲ್ಲ ಅಂತಂದರೆ ಇವತ್ತು ಕರ್ನಾಟಕದಲ್ಲಿ ಈ ಮಟ್ಟಿಗೆ ಉಳಿತಾ ಇರಲಿಲ್ಲ, ಬೆಳೀತಾನೂ ಇರಲಿಲ್ಲ. ನಿರಂತರವಾಗಿ ಕನ್ನಡದ ಸೈನಿಕರಾಗಿ ಈ ಥರದ ಕನ್ನಡದ ಸಂಘಟನೆಗಳು ನಿರಂತರವಾಗಿ ಅಹೋರಾತ್ರಿ ಅಹರ್ನಿಶೆ ಕನ್ನಡಕ್ಕಾಗಿ ತನು ಮನ ಧನ ಏನೆಲ್ಲ ತ್ಯಾಗವನ್ನು ಮಾಡಿ ಹೋರಾಟ ಮಾಡಿ ಕನ್ನಡವನ್ನು ಕರ್ನಾಟಕದಲ್ಲಿ ಉಳಿಯುವ ಹಾಗೆ, ಬೆಳೆಯುವ ಹಾಗೆ ನಿರಂತರವಾಗಿ ಕಾಪಾಡ್ಕೊಂಡು ಜೋಪಾನ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ನಾವು ಕನ್ನಡಿಗರು ನಿರಾಳವಾಗಿದ್ದೀವಿ. ಅವರು ಕನ್ನಡದ ಸೈನಿಕರು, ಕನ್ನಡದ ಹೋರಾಟಗಾರರು. ಅದು ಕನ್ನಡದ ಸಂಘಟನೆಗಳು ಕನ್ನಡವನ್ನು ಕಾಯುವ ಸೈನಿಕರ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಬಹಳ ನಿಷ್ಠುರವಾದ ಕೆಲಸ. ಅನೇಕ ರಾಜಕಾರಣಿಗಳನ್ನ ಎದುರಿಸಬೇಕಾಗುತ್ತೆ. ಈ ಕನ್ನಡದ ಹೋರಾಟಗಾರರ ಬದುಕೆ ಒಂದು ತಂತಿಯ ಮೇಲೆ ನಡಿಗೆ. ಅವರು ನಿಷ್ಠುರವಾದಿ, ಲೋಕ ವಿರೋಧಿ ಅಂತ ಎಲ್ಲರಿಗೂ ನಿಷ್ಠುರ ಆಗ್ತಾ ಇರ್ತಾರೆ. ಏನೆಲ್ಲ ಕಳ್ಕೊಳ್ತಾರೆ, ತನು ಮನ ಧನ. ಭಾಳಷ್ಟು ಜನ ಒಂದು ಮನೆಯೂ ಇಲ್ಲದ ಹಾಗೆ ಇಡೀ ಕರ್ನಾಟಕವನ್ನೇ ತಮ್ಮ ಮನೆ ಅಂತ ಭಾವಿಸಿರ್ತಾರೆ. ತಮ್ಮ ತಾಯಿ ತಂದೆಗಳ ಕಡೆಗೂ ಗಮನ ಕೊಡದೇ ಕನ್ನಡಾಂಬೆಯನ್ನೇ ತಮ್ಮ ತಾಯಿ ತಂದೆ ಅಂತ ಭಾವಿಸಿರ್ತಾರೆ. ಆ ತೆರನಾದಂಥ ಒಂದು ತ್ಯಾಗ ಮನೋಭಾವದಿಂದ ಏನೆಲ್ಲ ತಮ್ಮದಿರುತ್ತೋ ಅದನ್ನೆಲ್ಲ ಧಾರೆ ಎರೆದು ತಮ್ಮ ಕುಟುಂಬಗಳನ್ನು ಅಲಕ್ಷಿಸಿ ಇಡೀ ಕರ್ನಾಟಕವನ್ನೇ ತಮ್ಮ ಕುಟುಂಬ, ಇಡೀ ಕನ್ನಡ ನಾಡಿನ ಜನರೇ ತಮ್ಮ ಬಂಧುಗಳು ಅನ್ನುವ ಭಾವನೆಯಿಂದ ಕನ್ನಡಕ್ಕಾಗಿ, ಕರುನಾಡಿಗಾಗಿ, ನೆಲ ಜಲ ಭಾಷೆ ವಿಚಾರಕ್ಕಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಜೈಲಿಗೆಲ್ಲ ಹೋಗಿ ಬಂದಿರ್ತಾರೆ. ಅವರು ಬಹಳಷ್ಟು ಸಂದರ್ಭದಲ್ಲಿ ಬೇಲ್ ಮೇಲೆಲ್ಲ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಆ ರೀತಿಯ ತ್ಯಾಗ, ಬಲಿದಾನ, ಕಷ್ಟ ಸಹಿಸಿಕೊಳ್ಳುವಿಕೆ, ಹೋರಾಟ ಮನೋಭಾವ ಇಲ್ಲ ಅಂತಂದರೆ ಈ ಕನ್ನಡದ ಸಂಘಟನೆಗಳು ಜೀವಂತವಾಗಿರ್ಲಿಕ್ಕೆ ಆಗಲ್ಲ.